ಈ ಬಿಜೆಪಿ ಸರ್ಕಾರ 12 ವರ್ಷ ಇಂದ ಏನೇನು ನಮ್ಮ ದೇಶದಲ್ಲಿ ಮಾಡ್ತಾ ಇದ್ದಾರೋ ನಮ್ಮ ಇಡೀ ಜನತೆಯನ್ನು ಪ್ರತಿಯೊಬ್ಬರು ನೋಡ್ತಿದ್ದಾರೆ. ನಮ್ಮ ನಾಯಕರಾದಂತ ಶ್ರೀಮತಿ ಸೋನಿಯಾ ಗಾಂಧಿ ಅವರು ರಾಹುಲ್ ಗಾಂಧಿ ಅವರ ಮೇಲೆ ಇಡಿ ಐಟಿನ ಹೇಗೆ ಅವರು ಮಿಸ್ಯೂಸ್ ಮಾಡ್ತಿದ್ದಾರೆ ಅಂತ ನಾವು ನೋಡ್ತಾ ಇದ್ದೀವಿ. 50 ತಾಸು ನಮ್ಮ ರಾಹುಲ್ ಗಾಂಧಿ ಅವ್ರನ್ನ ಇಡಿ ಕರ್ಕೊಂಡೋಗಿ ಅವ್ರನ್ನ ಇದು ಮಾಡಿದ್ರು, ಇಂಟರ್ವ್ಯೂ ಮಾಡಿದ್ರು ಕೋವಿಡ್ ಸಂದರ್ಭದಲ್ಲಿ. 10 ತಾಸು ನಮ್ಮ ಖರ್ಗೆ ಸಾಹೇಬರ್ನ, 10 ತಾಸು ನಮ್ಮ ಸೋನಿಯಾ ಗಾಂಧಿ ಮಾಡೋರ್ನ. ಆದ್ರೆ ಒಂದಲ್ಲ ಒಂದು ದಿನ ಸತ್ಯ ಹೊರಗಡೆ ಬಂದೇ ಬರುತ್ತೆ ಅಂತ ನಮಗೆ ಇವತ್ತು ಗೊತ್ತಾಗಿದೆ. ಅದೊಂದೇ ಅಲ್ಲ, ನಮ್ಮ ಮಹಾತ್ಮ ಗಾಂಧೀಜಿ ಅವರ ಹೆಸರನ್ನ ಮನ್ರೇಗಾ ಇಂದ ತೆಗೆಯೋ ಪ್ರಯತ್ನ ಅವರು ಆಗ್ಲೇ ಮಾಡಿದ್ದಾರೆ. ಬಡವರಿಗೆ, ಮಹಿಳೆಯರಿಗೆ ಹಳ್ಳಿ ಪ್ರದೇಶದಲ್ಲಿ ಆದಾಯ ಸಿಗಬೇಕು, ಉದ್ಯೋಗ ಸಿಗಬೇಕು, 100 ದಿವಸ ಅಂತ ನಾವು 20 ವರ್ಷದಿಂದ ನಮ್ಮ ಕಾಂಗ್ರೆಸ್ ಸರ್ಕಾರ ಮಾಡಿರೋ ಮನ್ರೇಗಾ ಯೋಜನೆ ವಿಶೇಷವಾಗಿ ಬಡವರಿಗೆ, ರೈತರಿಗೆ, ಮಹಿಳೆಯರಿಗೆ ಒಳ್ಳೇದು ಮಾಡಬೇಕು ಅಂತ ಅದು ಮಾಡಿರೋ ಒಂದು ಒಳ್ಳೆ ಯೋಜನೆ. 100 ಜನ ಅಲ್ಲ, ಕೋಟ್ಯಾಂತರ ಜನರಿಗೆ ಅದು 20 ವರ್ಷದಿಂದ ಅದು ಒಳ್ಳೇದು ಮಾಡ್ಕೊಂಡು ಬರ್ತಾ ಇದೆ. ಅದನ್ನ ಇವತ್ತು ಪಾರ್ಲಿಮೆಂಟ್ ಅಲ್ಲಿ ಈಗ ಚೇಂಜ್ ಮಾಡಿ ಈಗ ನಮ್ಮ ಮಹಾತ್ಮ ಗಾಂಧಿ ಅವರ ಹೆಸರೇ ತೆಗೆದು ಅದನ್ನ ಆ ಒಂದು ಕಾಯ್ದೆನ ಅವರು ನಿಜವಾಗ್ಲೂ ಚೇಂಜ್ ಮಾಡಿ ಬಹಳ ಒಂದು ಕೆಟ್ಟ ಪದ್ಧತಿನ ಈಗ ಮತ್ತೊಮ್ಮೆ ಅವರು ಸೃಷ್ಟಿ ಮಾಡಿದ್ದಾರೆ. ಅದೇ ಅಲ್ಲ, ಬಿಜೆಪಿ ಜೊತೆ NDA ನಿತೀಶ್ ಕುಮಾರ್ ಒಬ್ಬ ಮುಖ್ಯಮಂತ್ರಿ, ಮೊನ್ನೆ ನಾವು ನೋಡಿದೀವಿ ಒಬ್ಬ ಮಹಿಳಾ ಡಾಕ್ಟರ್ ಹಿಜಾಬ್ ನಕಾಬನ್ನ ಅವರು ಹೇಳಿದ್ದಾರೆ. ನಿಜವಾಗ್ಲೂ ಒಬ್ಬ ಮುಖ್ಯಮಂತ್ರಿ ಅವರಿಗೆ ಮಹಿಳೆಯರ ಮೇಲೆ ನಿಜವಾಗ್ಲೂ ಕಾಳಜಿ ಇದ್ರೆ ಈ ರೀತಿ ಮಾಡ್ತಾರ? ಮಹಿಳಾ ವಿರೋಧಿ, ರೈತ ವಿರೋಧಿ, ಜನ ವಿರೋಧಿ, ಬಡವರ ವಿರೋಧಿ ಸರ್ಕಾರ ಈ ಬಿಜೆಪಿ ಅಂತ ನಮ್ಮ ಇಡೀ ದೇಶಕ್ಕೆ ಗೊತ್ತಾಗಿದೆ. ಈಗ ಸತ್ಯ ಒಂದಲ್ಲ ಒಂದಿನ ಹೊರಗಡೆ ಬರುತ್ತೆ ಅಂತ ನಮ್ಗೆ ಇವತ್ತು ಸಾಬೀತಾಗಿದೆ. ಜಾಸ್ತಿ ದಿನ ಈ ಬಿಜೆಪಿ NDA ಸರ್ಕಾರ ಉಳಿಯೋದಿಲ್ಲ. ಇಡೀ ದೇಶದಲ್ಲಿ ಜನ ಬೀದಿಗೆ ಬಂದು ಪ್ರತಿಭಟನೆ ಮಾಡ್ತಿದ್ದಾರೆ. ಮೊನ್ನೆ ಸಹ ನಾವೆಲ್ಲರೂ ಸಹ ದಿಲ್ಲಿಗೆ ಹೋಗಿದ್ವಿ. ವೋಟ್ ಚೋರಿ ಪ್ರತಿಯೊಂದು ರಾಜ್ಯದಲ್ಲೂ ಹೇಗೆ ಅವರು ಮಾಡ್ತಿದ್ದಾರೆ ಅಂತ ನಾವು ಸಹ ನೋಡಿದೀವಿ. ಡೆಲ್ಲಿಯಲ್ಲಿ ಹೋದಾಗ ನಮಗೆ ಉಸಿರಾಡಕ್ಕಾಗ್ತಿಲ್ಲ, ಅಷ್ಟು ಏರ್ ಪೊಲ್ಯೂಷನ್. ಮತ್ತೊಮ್ಮೆ ನಾನು ವಿಶೇಷವಾಗಿ ಎಲ್ಲ ನಮ್ಮ ಕಾರ್ಯಕರ್ತರು, ವಿಶೇಷವಾಗಿ ಮಹಿಳಾ ಕಾರ್ಯಕರ್ತರು ಅತಿ ಹೆಚ್ಚು ಜನ ಇವತ್ತು ಬಂದಿದ್ದೀರಿ. ಎಲ್ರಿಗೂ ನಾನು ಮತ್ತೊಮ್ಮೆ ಧನ್ಯವಾದ ಹೇಳಕ್ ಬಯಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಮಹಿಳಾ ಕಾಂಗ್ರೆಸ್.